ಮಾಹಿತಿ ಬರ್ತಾ ಇದೆ. ಭಾರಿ ಅಪಾಯಕ್ಕೆ ಸಿಲುಕಿದೆ ಕರ್ನಾಟಕದ ಕಬಿನಿ ಡ್ಯಾಂ. ಕಬಿನಿ ಡ್ಯಾಂನತ್ತ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಎನ್ನುವಂತ ಅಂದಾಜನ್ನು ಮಾಡಲಾಗಿದೆ. ಇವತ್ತು ರಾತ್ರಿ ಅಥವಾ ಮುಂಜಾನೆಯ ವೇಳೆಗೆ ಪ್ರವಾಹದ ನಿರೀಕ್ಷೆ ಇದೆ. ಪ್ರವಾಹದ ಮುನ್ಸೂಚನೆ ದೊರಕುತ್ತಾ ಇದ್ದಂತೆಯೇ ಡ್ಯಾಂ ಖಾಲಿ ಮಾಡೋದಕ್ಕೆ ಇದೀಗ ಇಂಜಿನಿಯರ್ಗಳು ಸಜ್ಜಾಗಿದ್ದಾರೆ. ಜಲಾಶಯದಿಂದ ನದಿಗೆ ಸುಮಾರು 80,000 ಕ್ಯೂಸೆಕ್ ನೀರು ಬಿಡುಗಡೆ ಆಗ್ತಾ ಇದೆ. ಜಲಾಶಯದ ನೀರನ್ನ ತರಾತುರಿಯಲ್ಲಿ ಖಾಲಿ ಮಾಡೋದಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಒಮ್ಮೆಲೆ ಪ್ರವಾಹ ನುಗ್ಗಿದ್ರೆ ಜಲಾಶಯಕ್ಕೆ ಅಪಾಯದ ಸಂಭವ ಇದೆ. ಹಾಗಾಗಿ ಕಟ್ಟೆಚ್ಚರವನ್ನ ವಹಿಸದೆ ಕಬಿನಿ ಜಲಾಶಯದ ಇಂಜಿನಿಯರ್ಗಳು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. 1.5 ಲಕ್ಷ ಕ್ಯೂಸೆಕ್ ಹರಿದು ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಈ ತನಕ ಇಷ್ಟು ಪ್ರಮಾಣದ ನೀರು ಒಮ್ಮೆಲೆ ಜಲಾಶಯಕ್ಕೆ ಬಂದಿಲ್ಲ. ಇದೇ ಮೊದಲ ಬಾರಿ. ಪ್ರವಾಹವನ್ನು ಎದುರಿಸೋದಕ್ಕೆ ಸನ್ನದ್ಧರಾಗಿರುವಂತದ್ದು ಮೈಸೂರು ಜಿಲ್ಲಾಡಳಿತ. ಕಬಿನಿ ಜಲಾಶಯದ ತಗ್ಗು ಪ್ರದೇಶದ ಜನರಿಗೂ ಈಗಾಗಲೇ ಎಚ್ಚರವಾಗಿರಿ ಎನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೈರನ್ ಹೊರಡಿಸಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬಿಟಿವಿಗೆ ಕಬಿನಿ ಜಲಾಶಯದ ಎಇಇ ರಮೇಶ್ ಮಾಹಿತಿ ಕೊಟ್ಟಿದ್ದಾರೆ. ಕೇರಳದ ವಯನಾಡಿನಲ್ಲಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ಅಲ್ಲಿ ಉಂಟಾಗ್ತಾ ಇರುವಂತಹ ಪ್ರವಾಹ ಜೊತೆಗೆ ನದಿ ನೀರು ಹೆಚ್ಚಾಗ್ತಾ ಇದೆ. ಅಲ್ಲಿಂದ ಬರ್ತಾ ಇರುವಂತಹ ನೀರು ಕಬಿನಿ ಜಲಾಶಯಕ್ಕೆ ಬಂದು ಸೇರುತ್ತೆ. ಅಲ್ಲಿ ಅತಿ ಹೆಚ್ಚಾಗಿ ನೀರು ಬಂತು ಅಂತಂದ್ರೆ ಅದೆಲ್ಲೂ ಕೂಡ ಕಬಿನಿ ಡ್ಯಾಂಗೆ ಅಟ್ಯಾಚ್ ಆಗಿದ್ರೆ ಲಿಂಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕಬಿನಿ ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಆದರೆ ವಯನಾಡಿನಿಂದ ಬರುವಂತಹ ನೀರೇನಿದೆ ಅದು ಒಮ್ಮೆಲೆ ಪ್ರವಾಹದ ರೀತಿ ನುಗ್ಗು ಬಿಟ್ರೆ ಕಬಿನಿ ಜಲಾಶಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಡೇಂಜರ್ ಅನ್ನುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಕಬಿನಿ ಜಲಾಶಯ ಇರುವಂತದ್ದು. ಹಾಗಾಗಿ ಸೈರನ್ ಅನ್ನ ಹೊರಡಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಅಲ್ಲಿ ಆಗಿದಾವೆ. ಅಂದ್ರೆ ಯಾವಾಗ ನೀರು ಹೆಚ್ಚಾಗಿ ಬಂದಿದೆ ಡ್ಯಾಮ್ ಅನ್ನ ಓಪನ್ ಮಾಡಬೇಕು, ಕ್ರಸ್ಟ್ ಗೇಟ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಈಗ ನಾವೇನು ಸೌಂಡ್ ಕೇಳಿಸ್ಕೊಂಡ್ವಲ್ಲ, ಇದು ಅಲ್ಲಿನ ಸೈರನ್ ಸೌಂಡ್. ಅಂತಂದ್ರೆ ಅಲ್ಲಿ ಜಲಾಶಯ ತುಂಬಿದೆ, ಹೆಚ್ಚಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಬಿನಿ ಜಲಾಶಯದಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಸುತ್ತಮುತ್ತ ಇರುವಂತಹ ಜನರು ಕೇರ್ಫುಲ್ ಆಗಿರಿ, ಅಥವಾ ನಿಮ್ಗೆ ಅಪಾಯ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಆ ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡೋದಕ್ಕೆ ಈ ಸೈರನ್ ಅನ್ನ ಬಳಸ್ತಾರೆ. ಈಗಾಗಲೇ ಈ ಸೈರನ್ ಅನ್ನ ಮೂಲಕ ಅಲ್ಲಿ ಜನರನ್ನ ಎಚ್ಚರಿಸುವಂತಹ ಕೆಲಸ ಆಗಿದೆ ಕಬಿನಿ ಜಲಾಶಯದ ಸುತ್ತಮುತ್ತ. ಯಾಕಂದ್ರೆ ಈಗಾಗಲೇ ಅಲ್ಲಿ ಪ್ರವಾಹದ ಮುನ್ಸೂಚನೆ ಸಿಕ್ಕಿದೆ. ಹಾಗಾಗಿ ಕಬಿನಿ ಡ್ಯಾಂಗೆ ಡೇಂಜರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರಿ ಅಪಾಯಕ್ಕೆ ಸಿಲುಕಿದೆ ಕರ್ನಾಟಕದ ಕಬಿನಿ ಡ್ಯಾಮ್. ಕಾರಣ ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಪ್ರವಾಹ. ಹಾಗಾಗಿ ಭಾರಿ ಪ್ರಮಾಣದ ನೀರು ಕಬಿನಿ ಡ್ಯಾಂಗೆ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನೀರು ಜಾಸ್ತಿ ಬಂತು ಅಂತಂದ್ರೆ ಡ್ಯಾಮ್ ಅನ್ನ ಓಪನ್ ಮಾಡಬೇಕಾಗುತ್ತೆ, ಅಂದ್ರೆ ಗೇಟ್ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಗೇಟ್ಗಳನ್ನ ಓಪನ್ ಮಾಡಿ ನೀರನ್ನ ಹೊರಗಡೆ ಬಿಟ್ರೆ ತುಂಬಾ ಫೋರ್ಸ್ ಆಗಿ ನೀರು ಹೊರಗಡೆ ಹೋಗುತ್ತೆ. ಬಟ್ ಅದು ಎಲ್ಲಿ ನುಗ್ಗತ್ತೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಹಾಗಾಗಿ ಡ್ಯಾಮ್ ಸುತ್ತಮುತ್ತ ಇರುವಂತಹ ಜನರಿಗೆ ಕೇರ್ಫುಲ್ ಆಗಿರಿ ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೈರನ್ ಹೊಡೆದ ತಕ್ಷಣ ನೀವು ಅಲರ್ಟ್ ಆಗಬೇಕು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಜಲಾಶಯದ ನೀರನ್ನ ತರಾತುರಿಯಲ್ಲಿ ಈಗ ಖಾಲಿ ಮಾಡೋಕೆ ಪ್ರಯತ್ನಿಸ್ತಿದ್ದಾರಂತೆ. ಹೆಚ್ಚಿನ ನೀರು ಒಳಗಡೆ ಬರುತ್ತೆ ಎನ್ನುವಂತ ನಿರೀಕ್ಷೆ ಇರೋದ್ರಿಂದ